ನಿಮ್ಮ ಮನೆಗೆ ಏನಾರು ಒಂದು ಹಸಿ ಮಾವಿನಕಾಯಿ ಇತ್ತಂದ್ರೆ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಇದು ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ಆಗುತ್ತೆ, ರೊಟ್ಟಿಗೆ ಆಗುತ್ತೆ, ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀವಿ ಎಲ್ಲ ವೀಕ್ಷಕರಿಗೆ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಮಾವಿನಕಾಯ್ದೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ನಮ್ಮ ಮನೆ ತೋಟದಾಗ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೆ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ರೆಸಿಪಿಗಳು ಏನೇನು ಗೊತ್ತದವೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಹಸಿ ಮಾವಿನಕಾಯಿಂದ ಮಾಡುವಂಥ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಮಾವಿನಕಾಯಿಂದ ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ನಾ ಈಗೊಂದು ಹಸಿ ಮಾವಿನಕಾಯಿ ತೊಗೊಂಡೇನಿ ರೀ. ಈಗ ಇದು ಸಿಪ್ಪಿ ತಕ್ಕೋತೀನಿ ನೋಡಿರಿ. ಈ ರೀತಿ ಮೇಲಿಂದೆಲ್ಲ ಸಿಪ್ಪಿ ತಕ್ಕೋಬೇಕು ರೀ. ಈಗ ನಾನು ಪೂರ್ತಿ ತೆಗೆದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ, ಹಾಗಾಗಿ ಈ ಮೇಲಿನ ಸಿಪ್ಪಿ ಎರಡು ತಕ್ಕೊಂಡು ಕಟ್ ಮಾಡ್ಕೊತೀನಿ ರೀ. ನೋಡಿರಿ ನಾನು ಮೇಲಿನ ಸಿಪ್ಪಿ ಎಲ್ಲ ತಕ್ಕೊಂಡಿನಿ, ಈಗ ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಸಿಪ್ಪೆ ತಕ್ಕೊಂಡಿನಿ. ಈಗ ಇದ್ರಾಗ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ಮಾವಿನಕಾಯಿ ನೋಡ್ಕೊಂಡು ತೊಗೊಳ್ರಿ. ಒಂದು ಪೂರ ಆದರೂ ತೊಗೊರಿ, ಅರ್ಧ ಆದರೂ ತೊಗೊರಿ. ನಾ ಈಗ ಒಂದು ಅರ್ಧ ಮಾತ್ರ ತೊಗೋತೀನಿ ರೀ. ಈಗ ಇದ್ರಾಗ ಸಣ್ಣಗೆ ಪೀಸ್ ಮಾಡ್ಕೊತೀನಿ ರೀ. ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊತೀನಿ ರೀ. ನಾ ಒಂದು ಅರ್ಧ ಮಾವಿನಕಾಯಿ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿನಿ ನೋಡಿರಿ. ಈಗ ನಾನು ಕಡ್ಬದ ಕಲ್ಲು ತೊಗೊಂಡೇನಿ ರೀ. ಈಗ ಇದ್ರಾಗ ಮಾವಿನಕಾಯಿ ಹಾಕಿ ಕುಟ್ಕೋತೀನಿ ನೋಡಿರಿ. ಇವಾಗ ಸ್ವಲ್ಪ ಸಣ್ಣಗೆ ಜಜ್ತೀನಿ ರೀ. ಇದು ಪೂರ್ತಿ ಸಣ್ಣ ಆಗಂಗೆ ಜಜ್ಬೇಕತ್ತೇನಿಲ್ಲ ರೀ. ಇದು ಅಡ್ಸಲ್ ಬಡ್ಸಲಾದ್ರೆ ಸಾಕು ರೀ. ಇಲ್ಲಪ್ಪ ಬೇಯಿಸ್ಕೋತೀವಿ ಹೆಂಗಿದ್ರು ಜಜ್ಜೋದೇನು ಬೇಡ ಅಂದ್ರೆ ನೀವು ಹಾಗೇನೂ ಹಾಕೋಬೋದು ರೀ. ಇಲ್ಲ ನೀವು ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ರೀ. ಇಲ್ಲ ತುರಿ ಮನೇಲೆ ತುರಿದ್ಬಿಟ್ಟು ಹಾಕೋಬೋದು ರೀ. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಐತ್ರಿ. ಈ ಮಾವಿನಕಾಯಿ ಸೀಸನಲ್ಲಿ ಯಾವ್ಯಾವ ರೆಸಿಪಿಗಳು ಮಾಡ್ಬೇಕು ಅನ್ನೋದು ನೀವು ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನಾ ಏನು ಮಾಡಾಕತ್ತೀನಿ ರೀ ಮಾವಿನಕಾಯಿ ರೆಸಿಪಿ, ಇದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದೇ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ ನಾನು ಮಾವಿನಕಾಯಿ ಅವಳು ಚೌಡಾಗಂಡು ಕುಟ್ಕೊಂಡೇನಿ ರೀ. ಈಗ ಇದು ಇಲ್ಲೇ ಇರಲಿ. ಈಗ ನಾನು ಒಂದು ಬೌಲಿಗೆ 1 ಕಪ್ ತೊಗರಿಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. ಈಗ ನೀರು ಹಾಕಿ ಒಂದು 2 ಸಲ ಕ್ಲೀನಾಗೆ ತೊಳಿತೀನಿ ರೀ. ಈ ತೊಗರಿಬೇಳೆಗೆ ಡಸ್ಟ್ ಇರ್ತೈತಲ್ಲ ರೀ, ಹಾಗಾಗಿ ಒಂದು 2-3 ಸಲ ಚಲೋ ಹೊತ್ನಾಗೆ ತೊಳಿಬೇಕಾಗ್ತೈತೆ ರೀ. ಈಗ ನಾನಿಲ್ಲಿ ಮಾವಿನಕಾಯಿ ಜಜ್ಜಿ ಇಟ್ಕೊಂಡಿನಿ, ಇಲ್ಲಿ ತೊಗರಿಬೇಳೆ ತೊಳೆದು ಇಟ್ಕೊಂಡಿನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೋತೀನಿ ರೀ. ಈಗ ಇದಕ್ಕೆ ತೊಗರಿಬೇಳೆ ಏನು ತೊಳೆದಿದ್ದೀನಲ್ಲ ರೀ, ಅವು ಹಾಕೋತೀನಿ ನೋಡಿರಿ. ಈಗ ಇದಕ್ಕೆ ಒಂದು 2 ಕಪ್ನಷ್ಟು ನೀರು ಹಾಕೋತೀನಿ ರೀ. ಇವು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು ರೀ. ನಾನೇನು ಮಾವಿನಕಾಯಿ ಜಜ್ಜಿ ಇಟ್ಟಿದ್ನಲ್ಲ ರೀ, ಅದು ಹಾಕೋತೀನಿ ನೋಡಿರಿ. ಈಗ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ನೋಡಿರಿ. 1 ಸ್ಪೂನ ಎಣ್ಣೆ ಹಾಕೋತೀನಿ ನೋಡಿರಿ. ಇದು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ವಿಜಿಲ್ ಕೂಗಿಸ್ಕೋತೀನಿ ರೀ. ಈ ಕುಕ್ಕರ್ ಒಂದು 3 ವಿಜಿಲ್ ಕೂಗೈತ್ರಿ. ಈಗ ಆ ಕಡೆ ಎತ್ತಿಡ್ತೀನಿ ರೀ, ತಣ್ಣಗಾಗಲಿ ರೀ. ತಣ್ಣಗಾದ ನಂತರ ಓಪನ್ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಒಗ್ಗರಣೆ ಮಾಡ್ಕೋತೀನಿ ರೀ. ಒಗ್ಗರಣೆ ಮಾಡೋಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ನಾನು ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡಿರಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಬಿಸಿ ಆಗೈತಿ. ನಾನು ಸಾಸಿವೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೋತೀನಿ ನೋಡಿರಿ. ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ. ಒಂದು ಚಿಟಿಕೆ ಹಿಂಗೆ ಹಾಕೋತೀನಿ ನೋಡಿರಿ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತೀನಿ ರೀ. ನಾವು ಅಲ್ಲಿ ಬೇಳೆ ಬೇಯಿಸಾಗೋ ಹಾಕ್ಕೊಂಡಿವ್ರಿ. ಈಗ ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ. ಈಗ ನಾನು ಒಂದು ಟೊಮೆಟೊ ಸಣ್ಣ ಕಟ್ ಮಾಡ್ಕೊಂಡೆ, ಒಂದು ಟೊಮೆಟೊನ ಹಾಕೋತೀನಿ ನೋಡಿರಿ. ಇದು ಟೊಮೆಟೊ ಪೂರ್ತಿ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡ್ತೈತೆ ರೀ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಆಗೈತಿ. ನಿಮ್ಮ ಮನೆಗೆ ಏನಾರು ಒಂದು ಹಸಿ ಮಾವಿನಕಾಯಿ ಇತ್ತಂದ್ರೆ ಈ ರೀತಿ ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಇದು ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ಆಗುತ್ತೆ, ರೊಟ್ಟಿಗೆ ಆಗುತ್ತೆ, ಎಲ್ಲದಕ್ಕೂ ನೀವು ಸರ್ವ್ ಮಾಡ್ಬೋದು ರೀ. ಈಗೆಲ್ಲನೂ ಕುಕ್ಕರ್ ಕೂಗಿ ತಣ್ಣಗಾಗೈತೆ ರೀ. ನಾ ಈಗ ಓಪನ್ ಮಾಡ್ತೀನಿ ನೋಡಿರಿ. ವಾವ್ ನೋಡಿರಿ ಎಷ್ಟು ಮಸ್ತಾಗಿ ಬೆಂದೈತಿ ಬೇಳೆ ಮಾವಿನಕಾಯಿ ಎಲ್ಲ. ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈಗ ಇದೊಂದು ಸ್ವಲ್ಪ ಮ್ಯಾಶ್ ಮಾಡ್ತೀನಿ ರೀ. ನಾ ಇಲ್ಲೇ ಸ್ಪೂನ್ಲೇ ಮ್ಯಾಶ್ ಮಾಡ್ತೀನಿ. ನೀವು ಬೇಕಾದ್ರೆ ಮ್ಯಾಶರ್ಲೆ ತೊಗೊಂಡು ಮ್ಯಾಶ್ ಮಾಡ್ಬೋದು. ಈಗ ಚಲೋ ಹೊತ್ತನೇ ಬೆಂದಿತ್ತಂದ್ರೆ ತನಾಗೆ ಮ್ಯಾಶ್ ಆಗಿಬಿಡ್ತೈತಿ.
ತುಂಬ ಮ್ಯಾಶ್ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ನೋಡಿರಿ ಈಗ ಇದೆಲ್ಲ ಮ್ಯಾಶ್ ಆಗೈತಿ. ಈಗ ಇಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಮ್ರಿ. ಈಗ ಇದಕ್ಕೆ ನಾನು 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ. ನೀವು ಹಸಿಮೆಣ್ಸಿಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಅಚ್ಚ ಖಾರದ ಪುಡಿ ಆದರೂ ಹಾಕ್ಕೋಬೋದು ರೀ. ನಾ 1 ಸ್ಪೂನ್ ಮಸಾಲೆ ಖಾರ ಹಾಕ್ಕೋತೀನಿ. ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಸಾಲೆ ಖಾರ ಮಾಡೋದು ತೋರಿಸಿನಲ್ಲ ರೀ, ಅದೇ ಮಸಾಲೆ ಖಾರ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೀವು ಬೇಕಾದ್ರೆ ಬೇಳೆ ಬೇಯಿಸಾಗಿರ್ತೀರಲ್ರಿ, ಅವಾಗೆ ಹಸಿಮೆಣ್ಸಿಕಾಯಿ 1-2 ಕಟ್ ಮಾಡಿ ಹಾಕ್ಕೊಂಡ್ರು ನಡಿತೈತೆ ರೀ. ಬೇಳೆ ಮಾವಿನಕಾಯಿ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಬೇಯ್ತೈತೆ ರೀ. ನಾನೇನು ಬೇಳೆ ಮಾವಿನಕಾಯಿ ಬೇಯಿಸಿಟ್ಟಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು, ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರು ಹಾಕೋರಿ. ನಿಮಗೆ ಬೇಳೆ ಕಾಣ್ಬೇಕಂದ್ರೆ ಹಿಂಗೆ ಬಿಡ್ರಿ, ತುಂಬ ಮ್ಯಾಶ್ ಮಾಡಿಬಿಡ್ರಿ. ಇಲ್ಲ ನಮಗೆ ಸಾರು ಥರ ಬೇಕಂದ್ರೆ ಬೇಳೆ ಎಲ್ಲ ಮ್ಯಾಶ್ ಮಾಡಿ ಹಾಕ್ಕೊಳ್ರಿ. ನಾನು ಪೂರ್ತಿ ಏನು ಮ್ಯಾಶ್ ಮಾಡಿಲ್ಲ ರೀ, ಸ್ವಲ್ಪನೇ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡೇನಿ ನೋಡಿ. ಬೇಳೆ ಥರ ಇದ್ರೆ ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ತಿನ್ನೋಕ್ಕೂ ನಡಿತೈತೆ ರೀ. ಇಲ್ಲ ಸ್ವಲ್ಪ ನೀವು ಮೆತ್ತಗೆ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡು ನೀರು ಹಾಕ್ಕೊಂಡ್ರೆ ಸಾರು ಥರನೂ ಬರುತ್ತೆ. ನಾನೀಗ ಇದು ಸಾರು ಕಮ್ ದಾಲ್ ಥರ ಮಾಡೀನಿ ನೋಡಿರಿ. ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೋತೀನಿ ನೋಡಿರಿ. ತೀರಾ ಅಷ್ಟು ಗಟ್ಟಿನೂ ಮಾಡಿಲ್ಲ, ತೀರಾ ಅಷ್ಟು ಅಳ್ಕೂ ಮಾಡಿಲ್ಲ ರೀ. ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಇದು ಮಾವಿನಕಾಯಿ ಬೇಳೆದು ರೆಸಿಪಿ ರೆಡಿ ಆಯ್ತು ರೀ. ಇದು ಒಂಥರ 2 in 1 ರೆಸಿಪಿ ಇದ್ದಂಗೆ ರೀ. ಚಪಾತಿ ರೊಟ್ಟಿಗೆ ದಾಲ್ ಆ ಥರ ಹಾಕ್ಕೋಬೋದು ರೀ, ಇಲ್ಲ ಅನ್ನಕ್ಕೆ ಸಾರು ಥರ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೇನಿ. ಒಂದು ಉಗಿ ಕುದಿಲ್ರಿ. ಇದು ನಾರ್ಮಲಾಗಿ ನಾವು ಬೇಳೆ ದಾಲ್ಗಳು ಮಾಡ್ತಾನೆ ಇರ್ತೀವಿ ರೀ. ಈಗ ಹೆಂಗಿದ್ರು ಮಾವಿನಕಾಯಿ ಸೀಸನ್ ಇತ್ತಲ್ಲ, ಹಾಗಾಗಿ ಮಾವಿನಕಾಯಿ ಹಾಕಿ ನಾ ದಾಲ್ ಮಾಡಾಕತ್ತೀನಿ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಈಗ ನೋಡಿರಿ ಇದು ಕುದಿಯಾಕತ್ತೈತಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ನಂದು ಇಷ್ಟು ಗಟ್ಟಿ ಐತಿ, ನಾನು ರೊಟ್ಟಿಗೆ ಚಪಾತಿಗೆ ಆಗುತ್ತಂತ ಮಾಡ್ಕೊಂಡೇನಿ. ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತಳಗೂ ಮಾಡ್ಕೋಬೋದು ರೀ. ಇದು ಆರಿದ ಮ್ಯಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತೆ ರೀ. ಈಗ ಇದು ಕುದಿಯಾಕತ್ತೈತೆ ರೀ. ಈಗ ಇದಕ್ಕೆ ನಾನು ಮೇಲೆ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇದು ಮಾವಿನಕಾಯಿ ದಾಲ್ ರೆಡಿ ಆಯ್ತು ರೀ. ನಾನು ಮಾವಿನಕಾಯಿ ದಾಲ್ ಅಂತ ಹೆಸರು ಕೊಟ್ಟಿದ್ದೀನಿ ರೀ. ನೀವೇನು ಹೆಸರು ಕೊಡ್ತೀರಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಳಗೆ ಮಾಡ್ಕೊಂಡೇನಿ ರೀ. ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತೆ ರೀ. ಇದು ರೊಟ್ಟಿಗೆ ಚಪಾತಿಗೆ ಆದ್ರೆ ಗಟ್ಟಿನ ಬೇಳೆ ಮಾತ್ರ ಹಾಕೋರಿ. ಇಲ್ಲ ನೀವು ಅನ್ನಕ್ಕೂ ಹಾಕೋತೀವಿ ಅಂದ್ರೆ ಮೇಲಿನ ಸ್ವಲ್ಪ ತಿಳಿನೂ ತೊಗೊಂಡು ಹಾಕೋಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ಮಾವಿನಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತಿ. ಇನ್ನೊಂದು ಸತಿ ಪದೇ ಮಾವಿನಕಾಯಿ ಸೀಸನ್ ಮುಗಿಯೋಷ್ಟೊತ್ತಿಗೆ ನೀವು 2-3 ಸಲ ಮಾಡ್ಕೊಂಡು ತಿಂತೀರ. ಈಗ ನಾನು ಮಾಡ್ಕೊಂಡೇನಲ್ರಿ ದಾಲ, ಇದು ಸರ್ವ್ ಮಾಡ್ತೀನಿ ನೋಡಿರಿ. ನಾನೀಗ ಮಾವಿನಕಾಯಿ ದಾಲ್ ಮಾಡ್ಕೊಂಡ್ರೆ ನೀವು ಮಾವಿನಕಾಯಿ ದಾಲ್ ಆದರೂ ಅನ್ಬೋದು, ಮಾವಿನಕಾಯಿ ಸಾರು ಆದರೂ ಅನ್ಬೋದು ರೀ. ನೀವು ಒಂದ್ಸಲ ನಿಮ್ಮ ಮನೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ನಾ ಮಾವಿನಕಾಯಿಂದ 2 in 1 ರೆಸಿಪಿ ಮಾಡಿ ತೋರಿಸಿದ್ದೀನಿ ರೀ. ಈ 2 in 1 ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.